ಹಳ್ಳದಲ್ಲಿ ಮೇಯುತ್ತಿದ್ದ ಎಮ್ಮೆ ಮೇಲೆ ವಿದ್ಯುತ್ ತಂತಿ ಬಿದ್ದ ಪರಿಣಾಮ ಸ್ಥಳದಲ್ಲೇ ಎಮ್ಮೆ ಮೃತಪಟ್ಟ ಘಟನೆ ನಡೆದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಯಲಗಟ್ಟೆ ಗ್ರಾಮದ ಗುರುಮೂರ್ತಿ ಎಂಬ ರೈತನಿಗೆ ಸೇರಿದ ಗರ್ಭಧಾರಣೆ ಎಮ್ಮೆ ಸಮೀಪದ ಹಳ್ಳಿಯಲ್ಲಿ ಮಂಗಳವಾರ ಸಂಜೆ 4:30 ಸಮಯದಲ್ಲಿ ಮೇಯುತ್ತಿದ್ದ ಎಮ್ಮೆ ಮೇಲೆ ಏಕಾಏಕಿ ವಿದ್ಯುತ್ ತಂತಿ ಹರಿದು ಬಿದ್ದ ಪರಿಣಾಮ 50,000 ರು ಬೆಲೆ ಬಾಳುವ ಎಮ್ಮೆ ಮೃತಪಟ್ಟಿದ್ದು ರೈತನಿಗೆ ನಷ್ಟವಾಗಿದೆ. ಇದೇ ದಾರಿಯಲ್ಲಿ ಬಸ್ ವಾಹನಗಳ ಸಂಚಾರವಿದ್ದು ಸದ್ಯ ವಿದ್ಯುತ್ ತಂತಿ ಹರಿದು ಬಿದ್ದಾಗ ಯಾರೂ ಸಂಚರಿಸದೇ ಇರುವುದರಿಂದ ಭಾರೀ ವಿದ್ಯುತ್ ಅವಘಡದಿಂದ ಪಾರಾದಂತಾಗಿದೆ. ಬಡಪಾಯಿ ರೈತ ಸಾಲ ಸೋಲ ಮಾಡಿ ಎಮ್ಮೆ ಸಾಕಾಣಿಕೆ ಮಾಡುತ್ತಿದ್ದ. ಈಗ ಜೀವನಕ್ಕೆ ಆಧಾರವಾಗಿದ್ದು ಎಮ್ಮೆ ಮೃತಪಟ್ಟಿರುವುದು ಭರಸಿಡಿಲು ಪಡೆದಂತಾಗಿದೆ. ವಿದ್ಯುತ್ ತಂತಿ ಹರಿದು ಬೀಳಲು ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆ ಕೂಡಲೇ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ವಿದ್ಯುತ್ ತಂತಿ ಬದಲಾಯಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಯಾವ ಕಟ್ಟಾಗಿದೆ? ಯಾವುದು ಜಮೀನೇನು ಸರ್ಕಾರಿ ಆಡಲತ್ತಿದ್ದು? ಸರ್ಕಾರಿ ಆಡ. ಏನಾಯ್ತು ಇದಕ್ಕೆ? ಕರೆಂಟ್ ಹರ್ಕೊಂಡು ಮೇಯ್ದಡೆಯಲ್ಲಿ ಮೇಯಿಸ್ದೇಳಿ ವೈರು ಹರ್ಕೊಂಡು ಹಂಗೆ ಬೆನ್ನು ಮೇಲೆ ಬಿತ್ತು, ಹಂಗೆ ಬಿದ್ದುಬಿಡ್ತು ಎಮ್ಮೆ. ಹಂಗೆ ಒದ್ದಾಡ ಹಂಗೆ ಸ್ವಲ್ಪ. ಎಷ್ಟು ಸಾವಿರ ಬೆಲೆ ಬಾಳತ್ತಪ್ಪಿದು? ಇವತ್ತು ಕೊಟ್ಟರೆ ತುಂಬಿಲ್ಲ ಇತ್ತು ಒಂದು 50-60 ಲಕ್ಷ ಸರ್. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.